ಸರ್ಕಾರಿ ನೌಕರರ ಸಂಘದಿಂದ ಶನಿವಾರ ನಿಧನರಾದ ಬಿಇಒ ಉಮಾದೇವಿ ಅವರಿಗೆ ಮೌನ ಸಂತಾಪ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದ ಉಮಾದೇವಿ ಅವರು ಶನಿವಾರ ರಾತ್ರಿ ಅನಾರೋಗ್ಯದಿಂದ ನಿಧನರಾಗಿದ್ದು, ಅವರ ಆತ್ಮಕ್ಕೆ ಶಾಂತಿ ಕೋರಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮೌನ ಸಂತಾಪ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಆರ್ ಅಶೋಕ್ ಕುಮಾರ್, ಉಮಾದೇವಿ ಅವರು ಇಡೀ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಯಾಗಿದ್ದು ಉತ್ತಮ ಸೇವೆಯನ್ನ ಮಾಡಿದ್ದು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವರ ಅಕಾಲಿಕ ನಿಧನ ನಿಜಕ್ಕೂ ಅತ್ಯಂತ ನೋವಿನ ಸಂಗತಿ. ಇವರ ಅಗಲಿಕೆ ಕೇವಲ ಇಲಾಖೆಯ ಸಿಬ್ಬಂದಿ ಅಷ್ಟೇ ಅಲ್ಲದೆ ಸಾರ್ವಜನಿಕರು ಸಹ ಸಂತಾಪ ವ್ಯಕ್ತಪಡಿಸುತ್ತಿರುವುದನ್ನು ನೋಡಿದರೆ ಉಮಾದೇವಿ ಅವರ ಕಾರ್ಯವೈಖರಿ ಹೇಗಿತ್ತೆಂದು ಹೇಳಬಹುದು ಎಂದು ಹೇಳಿದ ಅಶೋಕ್ ಕುಮಾರ್ ಅವರು ಇವರ ನಿಧನ ಇಲಾಖೆಗೆ ಹಾಗೂ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ನಂತರ ಮಾತನಾಡಿದ ನಗರಸಭೆ ಪೌರಾಯುಕ್ತ ಛಲಪತಿಯವರು, ತಾಲೂಕಿನಲ್ಲಿ ಮಹಿಳೆಯರ ಪರ ಧ್ವನಿ ಎತ್ತುತ್ತಿದ್ದ ಉಮಾದೇವಿಯವರು ಈ ತಾಲೂಕನ್ನ ಶಿಕ್ಷಣದಲ್ಲಿ ರಾಜ್ಯದಲ್ಲಿಯ ಮಾದರಿ ಮಾಡಬೇಕೆಂಬ ತುಡಿತ ಹೊಂದಿದ್ದು, ಭಗವಂತ ಅವರಿಗೆ ಬೇಗ ಸಾವು ಕೊಟ್ಟಿರುವುದು ತುಂಬಾ ಅನ್ಯಾಯವೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ವರದಿ ಚಾಂಡ್ರಹಳ್ಳಿ ರವಿ, ಎನ್ಕೆಎಸ್ ಟಿವಿ 4, ಚಿಕ್ಕಬಳ್ಳಾಪುರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಲ್ಲೆಯಲ್ಲೇ ಒಬ್ಬ ದಕ್ಷ ಅಧಿಕಾರಿಯಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸರ್ ಅವರ ಒಂದು ಮನವನ್ನು ಒಲಿಸಿ ಇವತ್ತು ನಮ್ಮ ಇಲಾಖೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಮೇಡಮ್ ಅವರು ನಮ್ಮನ್ನೆಲ್ಲ ಆಗಿರ್ತಕ್ಕಂಥದ್ದಕ್ಕೆ ಇಡೀ ನಮ್ಮ ಜಿಲ್ಲಾ ಆಡಳಿತದಿಂದ ಹಿಡಿದು ಎಲ್ಲ ಸರ್ಕಾರಿ ನೌಕರರು, ಶಿಕ್ಷಕರು, ಸಾರ್ವಜನಿಕರು ಸಹ ಇವತ್ತು ಅವರ ಅಗಲಿಕೆಗೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಒಂದು ವಿಚಾರವಾಗಿ ಈಗಾಗಲೇ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಂತ ಆನಂದ್ ಸರ್ ಅವರು ಮತ್ತು ನಮ್ಮ ಆಯುಕ್ತರಾಗಿರ್ತಕ್ಕಂಥ ಛಲಪತಿ ಸರ್ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾವು ಸಹ ನಿನ್ನೆ ಆ ಒಂದು ಅಂತ್ಯ ಸಂಸ್ಕಾರದಲ್ಲಿ ನಾವೆಲ್ಲ ಸಹ ಭಾಗಿಯಾಗಿದ್ವಿ. ನಿನ್ನೆ ರಜಾ ಇರೋ ದಿನ ಇಲ್ಲಿ BO ಕಚೇರಿ ಹತ್ರ ನಾವು ಮೇಡಮ್ ಅವರಿಗೆ ನಮ್ಮ ಒಂದು ಮೌನವಾಗಿ ನಾವು ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂದಾಗ ರಾತ್ರಿ 10 ಗಂಟೆಯಲ್ಲಿ ನಾವೆಲ್ಲ ಸಹ ಆನಂದ್ ಸರ್ ಅವರು, ನಾವು ತಹಸೀಲ್ದಾರ್ ಸರ್ ಅವರು ಮತ್ತು ಕಮಿಷನರ್ ಸರ್ ಅವರು, ನಮ್ಮ ಸಂಘದ ಪದಾಧಿಕಾರಿಗಳ ಚರ್ಚೆ ಮಾಡಿ ಈ ದಿನ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂದಾಗ ಎಲ್ಲ ಇಲ್ಲಿ ರಾತ್ರಿ 10 ಗಂಟೆಯಲ್ಲಿ ಹಾಕಿರೋದು ಸುಮಾರು ಎಲ್ಲ ನಮ್ಮ ಶಿಕ್ಷಕರು, ಅಧಿಕಾರಿಗಳೆಲ್ಲ ಅವರ ಒಂದು ಕಾರ್ಯವೈಖರಿಗೆ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಎಲ್ಲ ಶಾಲೆಗಳಲ್ಲೂ ಸಹ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಂತ ಈಗಾಗಲೇ ನಮ್ಮ ಗಿರಿಜಾ ಮೇಡಮ್ ಅವರು ಆದೇಶವನ್ನು ಸಹ ಮಾಡಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಸರ್ಕಾರಿ ನೌಕರ ಸಂಘದ ವತಿಯಿಂದ ಈ ದಿನ ಸಂಜೆ ನಾವು 4:30ಕ್ಕೆ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ವಿ. ಆದರೆ ಮೇಡಮ್ ಅವರ ಒಂದು ನಿಧನ ಕಾರಣ ಅವರ ಒಂದು ನೋವಿನಲ್ಲಿ ಇವತ್ತು ಆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ತಾಲೂಕು ಆಡಳಿತ ಮತ್ತು ನೌಕರ ಸಂಘ ಹಾಗೂ ನಾವೆಲ್ಲ ಸೇರಿ ಆ ದಿನಾಂಕವನ್ನು ಮುಂದೂಡಲಾಗಿದ್ದು, ಆ ಒಂದು ಅವರ ಒಂದು ಸವಿನೆನಪು ಆ ಒಂದು ಮಹಿಳಾ ದಿನಾಚರಣೆಯಲ್ಲೂ ಸಹ ಅವರ ಒಂದು ವಿಚಾರವಾಗಿ ನಾವೆಲ್ಲರೂ ಸಹ ಅವರ ಒಂದು ಕಾರ್ಯವೈಖರಿ ವಿಚಾರವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರ ಒಂದು ಸವಿನೆನಪನ್ನು ಅವರ ಒಂದು ನಮ್ಮ ಒಡನಾಟವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆಯಾಗಿ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ. ಮತ್ತು ಮೇಡಮ್ ಅವರು ಒಬ್ಬ ಅಧಿಕಾರಿಯಾಗಿ ಶ್ರೀನಿವಾಸಪುರ ತಾಲೂಕು, ನಮ್ಮ ತಾಲೂಕು ಎಲ್ಲ ಕಡೆಯೂ ಸಹ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು. ಆದರೆ ಅವರು ಆ ಮಾತು ಹೊರಟಾದರೂ ಸಹ ಯಾವತ್ತೂ ಯಾರಿಗೂ ಸಹ ಈ ಒಂದು ತಾಲೂಕಲ್ಲಿ ತೊಂದರೆ ಮಾಡಿಲ್ಲ. ಕೆಲಸ ಮಾಡಿಸೋ ವಿಚಾರದಲ್ಲಿ ಅಧಿಕಾರಿಗಳಿರ್ಬೋದು, CRPC ಇರ್ಬೋದು, ನಮ್ಮ ಶಿಕ್ಷಕರಿರ್ಬೋದು, ಎಲ್ಲರೂ ಸಹ ಒಂದು ಕಠೋರವಾಗಿ ಕೆಲವು ಸಂದರ್ಭಗಳಲ್ಲಿ ಮಾತಾಡಿರ್ಬೋದು. ಆದರೆ ಯಾವತ್ತೂ ಯಾವ ಟೀಚರ್ಗೂ ಸಹ ಇದುವರೆಗೂ ಅವ್ರು ಅಕ್ಟೋಬರ್ ಬಂದರೆ 3 ವರ್ಷ ಆಗ್ತದೆ, ಯಾವ ಟೀಚರ್ಗೂ ಸಹ ಅವರು ತೊಂದರೆ ಮಾಡಿಲ್ಲ. ಹಾಗಾಗಿ ಅಂತಹ ಒಬ್ಬ ಪ್ರಾಮಾಣಿಕ ದಕ್ಷ ಮಹಿಳೆ ಇವತ್ತು ದಿಟ್ಟತನದಿಂದ ಇವತ್ತು ಕೆಲಸ ಮಾಡಬೇಕಾದ್ರೆ ಇವತ್ತು ನಮ್ಮ ಒಂದು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಇವತ್ತು ಅಧಿಕಾರಿಗಳು, ನಾನು ಆ ಸಭೆಗಳಿಗೆ ಹೋಗಿರ್ತಕ್ಕಂಥ ಪೂರ್ವಭಾವಿ ಸಭೆಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಸಹ ತಮ್ಮ ಇಲಾಖೆಯಲ್ಲಿರುವುದು ಸಾರ್ವಜನಿಕರಿಂದ ಬರ್ತಕ್ಕಂಥ ಕಷ್ಟಗಳಿಗೆ ತಾಲೂಕು ಆಡಳಿತಕ್ಕೂ ಮತ್ತು ನೌಕರ ಸಂಘಕ್ಕೂ ಸಹ ಅನೇಕರು ನಮಗೆ ವಿಷಯ ತಿಳಿಸ್ತಾ ಇರ್ತಾರೆ. ಯಾವತ್ತೂ ಸಹ ನನ್ನ ಸಮಸ್ಯೆ ಸರ್ ಇಂತ ಅಂತ ಯಾವತ್ತೂ ಸಭೆಯಲ್ಲೂ ಸಹ ಹೇಳಿದವರಲ್ಲ. ಅವರ ಕಷ್ಟ ನೋವು ಏನಿದ್ರು ಸಹ ಅದನ್ನು ಎದುರಿಸ್ತಕ್ಕಂಥ ರೀತಿಯಲ್ಲೇ ಅವರು ಈ ತಾಲೂಕಲ್ಲಿ ಕೆಲಸ ಮಾಡಿದ್ದಾರೆ. ಅಂತ ಉಮಾದೇವಿ ಮೇಡಮ್ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ ಮತ್ತು ನಮ್ಮ ನೌಕರ ಸಂಘ ಮತ್ತು ಶಿಕ್ಷಕರ ಸಂಘ ಎಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳು ಈ ದಿನ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀವಿ. ಅಂತಹ ಒಬ್ಬ ದಕ್ಷ ಪ್ರಾಮಾಣಿಕ ಒಬ್ಬ ದಿಟ್ಟ ಮಹಿಳೆ ಮತ್ತೆ ಹುಟ್ಟು ಬರಲಿ. ನಮ್ಮ ಇಲಾಖೆಯಲ್ಲಿನ
ಒಳ್ಳೆಯ ಒಂದು ನಮ್ಮ ಜಿಲ್ಲೆಯಲ್ಲೇ ಚಿಂತಾಮಣಿ ತಾಲೂಕು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಫಲಿತಾಂಶ ಇರ್ಬೋದು, ಶಾಲೆಗಳ ಅಭಿವೃದ್ಧಿ ಇರ್ಬೋದು, ಎಲ್ಲದರಲ್ಲೂ ಸಹ ಅವರು ಏನು ಕನಸು ಕಂಡಿದ್ದಾರೆ ಆ ಕನಸನ್ನು ನನಸು ಮಾಡುವ ರೀತಿಯಲ್ಲಿ ನಾವೆಲ್ಲರೂ ಸಹ ಒಟ್ಟಿಗೆ ಇವತ್ತು ಈಗ ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ ಮತ್ತು ನಾವು ಶಿಕ್ಷಕರೆಲ್ಲರೂ ಸೇರಿ ಅವರ ಕನಸು ಏನಿದೆ ಅದನ್ನು ನನಸು ಮಾಡಿದಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಹಾಗಾಗಿ ನಾವೆಲ್ಲರೂ ಸಹ ಚಿಂತಾಮಣಿ ತಾಲೂಕಲ್ಲಿ ಏನು ಇವತ್ತು ಸಚಿವರ ಒಂದು ದೂರದೃಷ್ಟಿ ಏನಿದೆ, ಇವತ್ತು ಅಭಿವೃದ್ಧಿ ವಿಚಾರ ಇರ್ಬೋದು, ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಈ ಎಲ್ಲ ಕ್ಷೇತ್ರಗಳು ಅವರ ಕನಸು ನನಸು ಮಾಡಿದಾಗ ನಿಜವಾಗ್ಲೂ ಮೇಡಮ್ ಅವರ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದಂತ ಈ ಸಂದರ್ಭದಲ್ಲಿ ನಾನು ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ.